ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಶೀತಲ್ ಶೆಟ್ಟಿ ವ್ಲಾಗ್ಸ್. ಸೊ ನಿನ್ನೆ ತಾತ ಕಾರ್ಯ ಎಲ್ಲ ಆಯಿತು. ಸೊ ಇವಾಗ ಗೈಸ್ ಫಿಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಶೀತಲ್ ಶೆಟ್ಟಿ ವ್ಲಾಗ್ಸ್. ನಿನ್ನೆ ತಾತ ಕಾರ್ಯ ಎಲ್ಲ ಆಯಿತು. ಸೊ ಇವಾಗ ನಾವೊಂದು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಯಾವ ಫಾಲ್ಸು, ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಆಮೇಲೆ ಅವರು ನನ್ನ ಜನು ಬರ್ಡೇ ವ್ಲಾಗ್ ಎಲ್ಲ ತುಂಬ ಇಷ್ಟಪಟ್ಟರು. ಸೊ ಹಾಗಾಗಿ ಇದನ್ನು ಕೂಡ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಎಲ್ಲ ಹೋಗ್ತಿದ್ದೀವಿ. ಜನು ಸೇ ಹಾಯ್. ಹಾಯ್ ಜೋರ ಹಾಯ್ ಅನ್ನು. ಜನ್ನು ಬಾಯ್. ಸೊ ಜನ್ನು, ಅಮ್ಮ, ಅಂಜುಕ, ಬಾವ ಎಲ್ಲ ಹೋಗ್ತಾ ಇದ್ದೀವಿ. ಅಮ್ಮ ಸೇ ಹಾಯ್. ಹಾಯ್ ಅಂಜುಕ. ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಸ್ನ್ಯಾಕ್ಸ್ ಟೈಮ್ ಗೈಸ್. ಇದು ಸೋಂಪಾಪುಡಿ ಮತ್ತು ಮಿಕ್ಸ್ಚರ್ ಹೋಗ್ತಾ ಇದ್ದೀವಿ ಆನ್ ದ ವೇ. ಇವಾಗ ಎಂಟ್ರಿ ಆಗ್ತಿದ್ದೀವಿ. 100 ರೂಪೀಸ್ ಅಮೌಂಟ್ ಪೇ ಮಾಡಿ ಎಂಟ್ರಿ ಆಗ್ತಾ ಇದೆ. ಚೆಕ್ಕಿಂಗ್ ಇದೆ, ಫಾರೆಸ್ಟ್ ಏರಿಯಾ. ವೆಹಿಕಲ್ ಚೆಕ್ ಮಾಡಿದ್ರೆ ನಮ್ಮ ಮತ್ತೆ ಮೂವ್ ಆಗ್ತೀವಿ. ತಿನ್ನಿಸ್ಬಿಡ ಸುಮ್ಮನಿರು. ಜನು ಎಷ್ಟು ಜನ ಅಂದರೆ ಇವತ್ತು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಜನ. ಬಾ ಜನು. ಜನು ಏನು ಬೇಕು? ಹಾಂ ಜನು ಏನು ಬೇಕು ನಿನಗೆ? ಗೊಂಬೆ. ಇಲ್ಲಿ ಫಿಶ್ ಬೇಕಾ? ಫಿಶ್ ಬಾಳೆಲೆ ಊಟ. ಸೊ ನಾವಿನ್ನ ಊಟ ಮಾಡಿಲ್ಲ. ಇವಾಗ ಬೋಟಿಂಗ್ ಕಡೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಎಲ್ಲಿ ಬಂದಿದ್ದೀನಿ ಅಂತ ನಾನು ನಿಮಗಿನ್ನ ಹೇಳಿಲ್ಲ, ಹೇಳ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಜಾಸ್ತಿ ಫಿಶ್ ಊಟ ಈ ಕಡೆ. ಇದು ಈ ಥರ ಮ್ಯಾಚಿಂಗ್ ಡ್ರೆಸ್ಸು ಎಷ್ಟು ಜನ ಹಾಕ್ಕೊಂಡಿದ್ದಾರೆ ಅಂದರೆ. ಕಮ್ಮಿ ಸೈಜ್ ಜನು ಇಲ್ಲಿ ತಿರ್ಗು. ಏನು ಬೇಕು ನಿನಗೆ? ಏನು ಬೇಕು? ಅದು ಏನದು? ಆಟ ಆಡ್ಬೇಕಾ? ಏನು ಬೇಕಪ್ಪ? ಅದು ಹಾಂ ಆಯ್ತಾಯ್ತು, ಹೋಗೋಣ. ಈಸ್ ಆಸ್ಕಿಂಗ್ ದಟ್ ಬೋಟ್. ವಾಹ್, ವಾಟ್ ಎ ಪ್ಲೇಸ್. ಹಾಂ ಹೋಗೋಣ. ಅವನು ಇದನ್ನೇ ಕೇಳ್ತಿರೋದು, ಬೋಟ್ ಇದನ್ನು ಆಡ್ಬೇಕಂತ. ಸೊ ವಿ ಆರ್ ಗೋಯಿಂಗ್ ಫಾರ್ ಬೋಟಿಂಗ್. ಹಾಂ ಯಾವುದು? ಬೇಡಪ್ಪ, ನಿನ್ ಕೆಲ ಆಗಲ್ಲ. ಆಡ್ತೀಯಾ? ನೋಡಿ ಫಸ್ಟ್ ಬೋಟಿಂಗ್ ಹೋಗಿ ಬರೋಣ ಬಾ. ಡ್ಯಾಡ ಇಲ್ಲಿ, ಡ್ಯಾಡ ಹತ್ರ ಹೋಗೋಣ ಬಾ. ನೋಜನ್ನು ಸೀಗಡಿ ಬೇಕಾ? ನಾನು ಹೇಳಿದ್ನಲ್ಲ ಮ್ಯಾಚಿಂಗ್ ಡ್ರೆಸ್ ನೋಡಿದ್ದೆ. ಎಷ್ಟು ಜನ ಹಾಕೊಂಡಿದ್ದಾರೆ ಗೊತ್ತಾ ಈ ಥರ. ಒಬ್ಬಟ್ಟು ತಿಂತಾ ಇದ್ದಾರೆ ಗೈಸ್. ಮಣ ಮೈದಾ ಹಾಕುತ್ತಾರೆ. ಹಂಗೆ ಇಲ್ಬಮ್ಮ
ಬಾಬಾ ಜನ್ನು ಹಾಯ್ ಅಂಜು ஃபால்ஸ் கிட்ட போடுறா ஃபால்ஸ் போகுது. எவ்வளோ மணி 1 ஹவரா? 1 ஹவர் 1 மணி நேரம். 2 ஹவர்ஸ் இருக்குது. 2 மணி நேரம் இருக்குன்னா ரேட் ஜாஸ்தி வரும். சால் 1 ஹவர். ஓகே. Guys, we are in Hogekanal Falls. Woo! This is Hogekanal Falls, guys. Oh my god. Yeah. Hey, Baba. ಸಮ್ಮರಲ್ಲಿ ಮಾತ್ರ ಬೋಟಿಂಗ್ ಅಂತೆ ಗೈಸ್, ಮಳೆಗಾಲದಲ್ಲಿ ಫುಲ್ ನೀರಿರುತ್ತಂತೆ. ಸೂಪರ್ ಸರ್. ಯಾಕೆ ಮಳೆಗಾಲದಲ್ಲಿ ಇರಲ್ವಾ? ಮಳೆಗಾಲ ನೀರು ಜಾಸ್ತಿ ಓಡ್ತಾಗಲ್ಲಮ್ಮ. ಹಾ ಹಾ ಓಕೆ ಓಕೆ. ಸುಳಿಗಳು ಬರ್ತದಲ್ಲ, ಹಾ ಫೋರ್ಸ್ ಬರ್ತದ, ನೀರು ಫೋರ್ಸ್ ಓಕೆ ಓಡ್ತಾಗಲ್ಲ. ನೀರು ಈ ತರ ಕಮ್ಮಿ ಇದ್ರೆ ಬರ್ತಾರ. ಓ ನೀವು ಎಷ್ಟು ವರ್ಷದಿಂದ ಇಲ್ಲೇ ಇರೋದು? ನಾನು 30 ವರ್ಷ ಓಡ್ತೀನಿ. ನಾನು 30 ವರ್ಷ. ನಿಮ್ಮ ಹೆಸರು? ಮೂರ್ತಿ. ಮೂರ್ತಿ. ನಿಮ್ಮ ಜೀವನಕ್ಕೆ ಇದೇನ ಆಧಾರ? ನಿಮ್ಮ ಜೀವನಕ್ಕೆ ಇದೇನ ಆಧಾರ? ಆಧಾರ. ಮತ್ತೆ ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಮಳೆಗಾಲದಲ್ಲಿ ಮೀನಿಗೆ ಹೋಗ್ತಾರೆ. ಮೀನು. ಮೀನು ಓಕೆ. ಅಲ್ಲ ಬಲ ಹಾಕಿ ಮೀನು ಹಿಡಿಯೋದು. ಓಕೆ. ಮೀನು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಿ. ನೋಡಿದ್ರಲ್ಲಿ ಅವ್ನು ಯಾರೋ ಇಮ್ಮ ಅಂತ ನಾನು ಇಮ್ಮ. ವಾವ್ ನೈಸ್. ಎಲ್ಲೋ ಬಂದಿದ್ದೀವಿ ಅನಿಸ್ತಾ ಇದಲ್ವಾ? ಇದು ಹೊಗೆಕೆನಲ್ ಫಾಲ್ಸ್ ಅಂತ ಅನಿಸ್ತಾನೆ ಇಲ್ಲ. ಎಲ್ಲೋ ಬಂದಿದ್ದೀವಿ ಅನಿಸ್ತಾ ಇದೆ. ಸಕ್ಕತ್ತಾಗಿದೆ ಜಾಗ ಮಾತ್ರ ಗೈಸ್. ಸೋ ಬ್ಯೂಟಿಫುಲ್ ಗೈಸ್. ಇದೇ 30 ಅಡಿ ಆಳ ಇದೆಯಂತೆ. ಮಳೆಗಾಲದಲ್ಲಿ ಎಲ್ಲಿ ಬಟ್ಟೆ ಕಾಣಿಸ್ತಿದ್ಯಲ್ಲ ಅಲ್ಲಿವರೆಗೂ ಆಳ ನೀರಿರುತ್ತಂತೆ ಗೈಸ್. ಇದೇ 30 ಅಡಿ ಆಳ ಅಂದರೆ ಅದು 60 ಅಡಿ ಆಳ ಇರುತ್ತೆ. ಅದೇ 60 ಅಡಿ ಆಳ ಇರುತ್ತಂತೆ. ಸೊ ಅಲ್ಲಿ ಫಾಲ್ಸಿಂದ ಧುಮ್ಕೋದು 50 ಅಡಿ ಆಳ ಅಂತೆ. ಇವಾಗ 30 ಅಡಿ ಆಳ ಇದೆ. ಅಲ್ಲಿ ಫಾಲ್ಸ್ ಹತ್ರ ಹೋಗಿದ್ವಲ್ಲ, ಅಲ್ಲಿ 50 ಅಡಿ ಆಳ ಇದೆ. ನೋಡಿ ನಮ್ಮ ಮಗಳು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ವಿಡಿಯೋ ಮಾಡ್ಬೇಕಾದ್ರೆ. ಆಮೇಲೆ ಇಲ್ಲಿ ಮರ ಕಾಣ್ತಿದೆಯಲ್ಲ, ಅದೇ ಮುಳುಗೋಗಷ್ಟು ನೀರು ಬರುತ್ತಂತೆ ಮಳೆಗಾಲದಲ್ಲಿ. ಇವರು ಮೂರ್ತಿ ಅಂತ, ಈ ಅಣ್ಣ ಅವರು ಬೇಸಿಗೆ ಕಾಲದಲ್ಲೆಲ್ಲನೂ ಬೋಟಲ್ಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ. ಮಳೆಗಾಲದಲ್ಲಿ ಮೀನು ಹಿಡ್ಕೊಂಡು ಅದರಲ್ಲಿ ಮಾರಿ ಅದರಲ್ಲಿ ಜೀವನ ಸಾಗಿಸ್ತಾರಂತೆ. ನೋಡಿ ಜೀವನ ಎಷ್ಟು ಕಷ್ಟ ಅಂತ. ನಾವೊಂದು ದಿನ ಮೋಜು ಮಸ್ತಿಗೋಸ್ಕರ ಬಂದಿಲ್ಲಿ ಒಂದಿನ ಸ್ಪೆಂಡ್ ಮಾಡ್ತೀವಿ, ಅವ್ರಿಗೆ ಅದೇ ಹೊಟ್ಟೆಪಾಡು. ಕರ್ನಾಟಕ ಅದರಿಂದ ಈ ಕಡೆಗೆ ತಮಿಳ್ನಾಡು, ತಮಿಳ್ನಾಡು, ಕರ್ನಾಟಕದು. ಅದೇ ವೀರಪ್ಪನ ಜಾಗದು. ಹೌದಾ? ಏನಂತ? ಅದೆಲ್ಲ ವೀರಪ್ಪನ ಜಾಗ. ವೀರಪ್ಪನ ಓಕೆ ಓಕೆ. ಇಲ್ಲೇನ ರಾಜ್ಕುಮಾರ್ ಕೂಡ ಮಾಡಿ ಸಾಯಿಸ್ಬಿಟ್ರಲ್ಲ, ಅದು ಹತ್ರದು. ಒಳ್ಳೆಯರಲ್ವಾ ಅಣ್ಣ ಅವರು? ಒಳ್ಳೆಯವರು. ಡಿಸ್ಕಷನ್ ರಿಗಾರ್ಡಿಂಗ್ ವೀರಪ್ಪನ್. ಮೊಸಳೆ ಏನಿಲ್ಲ ಅಲ್ಲ ಇಲ್ಲಿ?
ಏನ ಮೊಸಳೆ ಎಲ್ಲ ಇಲ್ಲ. ಮಸಾಲ ಎಲ್ಲ ಏನಲ್ಲ ಮಲ್ಲಿಗೆ ಹಾವು ಇಲ್ಲ ಅಲ್ಲ? ಆಗ್ಲೂ ಇರುತ್ತ. ಅಯ್ಯೋ ಹಾವಿರುತ್ತೆ. ಗೈಸ್ ಪ್ಲೀಸ್ ಡೋಂಟ್ ಯೂಸ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಅವನ್ನ ಎಷ್ಟು ಹೋಯ್ತು ನೋಡ್ದ ಗೈಸ್. ಇಲ್ಲಿ ನೋಡಿ ಅವರು ಬೋಟಲ್ ಕೂಡ ತಿಂಡಿ ಮಾಡ್ತಾ ಇದ್ದಾರೆ, ಅದು ಕೂಡ ಲೇಡೀಸ್. ವಾವ್ ಗ್ರೇಟ್. ಗೈಸ್ ಈ ಚೈನ್ ನೋಡ್ಬಿಟ್ಟು ಜನ್ನು ನಮ್ಮ ಬ್ರೌನಿನ ನೆನ್ಸ್ಕೊತಾ ಇದ್ದೇನೆ ಗೈಸ್. ಫೋನ್ ಮಾಡಿ ಆರಾಮಾಗಿದ್ದಾಳಂತೆ. ಅಪ್ಡೇಟ್ಸ್ ಹಂಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ಗೈಸ್ ಇವಾಗ ಫಿಶ್ ಎಲ್ಲ ಊಟ ಮಾಡ್ತಾ ಇದ್ದೀವಿ ಗೈಸ್. ಸಾಂಬಾರಂತೂ ಸಾಕು. ಮೀನು ಕೊಳಂಬು ಚೆನ್ನಾಗಿದ್ಯಾ ಅಂಜಕ್ಕ? ಮೀನು ಕೊಳಂಬು ಅಂತ ಹೇಳ್ಬೇಕು ನೀನು. ಅದೇ ಹೇಳಿದ್ದು ಮೀನು ಕೊಳಂಬು. ಜನ್ನು ಸೂಪರ್ 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 ಮೇಡಮ್, ಸೂಪರ್ ಮೇಡಪ್ಪ. ಇಷ್ಟು ತಿನ್ನುವ ಬನ್ನಿ ಗೈಸ್. ಹೊಸಪೇಟೆ ದಮ್ ಬಿರಿಯಾನಿ ತಿನ್ನಕ್ಕೆ 100 ಕಿಲೋಮೀಟರ್ ಹೋಗಲ್ಲ. ಮೀನು ತಿನ್ನಕ್ಕೆ 130 ಕಿಲೋಮೀಟರ್ ಬಂದ್ರೆ ಏನಾಗುತ್ತೆ? ಕರೆಕ್ಟ್ ಲಾಜಿಕ್ ಬಾವ. ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತೀವಿ, ಇಲ್ಲಿ 170 ಕಿಲೋಮೀಟರ್ ಬಂದಿದ್ದೀವಿ. ಸಕ್ಕದಾಗಿದೆಯಲ್ಲ. ಥ್ಯಾಂಕ್ ಯು. ಸಾಕು ಗೈಸ್, ಸಾಕು ಸಾಕು. ಇಲ್ಲಿ ಬೇಳೆ ಸಾಂಬಾರ್, ಫಿಶ್ ಸಾರು ಎಲ್ಲ ಇದೆ ಗೈಸ್. ಐ ಆಮ್ ಟೇಸ್ಟಿಂಗ್ ಎವ್ರಿಥಿಂಗ್. ಸುತ್ತಾಡಕ್ಕೆ ಬಂದ್ರೆ 120 ಕಿಲೋಮೀಟರ್, 160 ಕಿಲೋಮೀಟರ್, ಈಗ 120 ಕಿಲೋಮೀಟರ್. ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಟೈಮ್ ಬಂದ್ರೆ ಫೋನ್ ಮಾಡ್ತೀವಿ. ರವಿ ಅಣ್ಣ ನಮ್ಗೆ, ಇವರು ಮೂರ್ತಿ ಅಣ್ಣ. ಅವರೇ ನಮ್ಮೊಂದು ಬೋಟಲ್ ಕರ್ಕೊಂಡೋಗಿದ್ದು ಗೈಸ್. ಗೈಸ್ ಇವಾಗ ಟೀ ಬ್ರೇಕ್, ಕಾಫಿ ಬ್ರೇಕ್ ನಮ್ದು ಇವಾಗ. ಕಾಫಿ ಹೇಳ್ದ? ನನ್ನ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಯವರು ಪಟಾಕಿ ಅಂಗಡಿ ನೋಡಿ ಗೈಸ್, ಇವಾಗ ಪಟಾಕಿ ತಗೊಳಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಎಲ್ಲ ಇಲ್ಲೇ ಇದ್ದಾರೆ. ಪಟಾಕಿಗಳ ಸುರಿಮಳೆ. ಓ ಮೈ ಗಾಡ್, ಇವರು ಪಟಾಕಿ ಅಂಗಡಿ. ನೀನು ಯಾಕೆ ತಗೊಂಡೆ? ಅದಾ? ಗೈಸ್ ಇವಾಗ ನಾವು ಶ್ರೀನಿಧಿ ವೈಭವಲ್ಲಿದ್ದೀವಿ. ನಾನು ಕರೆದ್ನಲ್ಲ ಡಿನ್ನರ್ ಟೈಮ್. ಜನ್ನು ನೀರು ಇಲ್ಲ 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 ಬಿಡು, ಕೊಡಮ್ಮ ಕಾಲಿಲ್ಲ. ಜನ್ನು ನಿಂಗೆ ಈ ನೀರೇ ತಗೋ. ಬೇಡ, ಅಷ್ಟೇ ಇರುತ್ತೆ ನೀರು. ಸೊ ಡಿನ್ನರ್ ಮಾಡ್ತಾ ಇದ್ದೀವಿ ಗೈಸ್ ಇವಾಗ. ನಮ್ಮದೇ ಗೈಸ್ ಈ ಹೋಟೆಲಲ್ಲಿ ಲಾಸ್ಟ್ ಆರ್ಡರ್ ಮಾಡಿದ್ದು. ಸೊ ಬಂದ್ವಿ, ಬೇಗ ಆರ್ಡರ್ ಮಾಡಿ ಅಂತ ಇದ್ರು. ನಮ್ಮದೆಲ್ಲ